ಮಿಡಿ ಉಪ್ಪಿನಕಾಯಿ ಕಾಲ ಮುಗಿದು ಮಾವಿನ ಮಿಡಿಗಳು ದೊಡ್ಡಕ್ಕಾಗ್ತಾ ಬಂದ ಹಾಗೆ ನಾವು ತಯಾರಿಸೋ ಉಪ್ಪಿನಕಾಯಿ ಕೂಡ ವಿಧಾನ ಕೂಡ ಬದಲಾಗ್ತದೆ. ಇದು ನೋಡಿ, ಕಡಿ ಉಪ್ಪಿನಕಾಯಿ ಅಂತ. ಮಿಡಿ ಉಪ್ಪಿನಕಾಯಿ ಸಿಗುವ ಕಾಲದಲ್ಲಿ ಮಿಡಿ ಉಪ್ಪಿನಕಾಯಿ ಉಪ್ಪು ಹಾಕಿ ಚಟ್ಟು ಬರೆಸಿ ಖಾರ ಹಾಕಿ ತಯಾರು ಮಾಡುವಂಥದ್ದು. ಅದರ ನಂತರದ ಕಾಲದಲ್ಲಿ ಮಾವಿನಕಾಯಿ ಬೆಳೆದು ಬಿಡುತ್ತೆ. ಅದನ್ನು ಮಿಡಿಯಾಗಿ ಹಾಕಲಿಕ್ಕಾಗಲ್ಲ, ದೊಡ್ಡದಾಗುತ್ತೆ, ಆದರೆ ಇನ್ನೂ ಗೊರಟು ಆಗಿರಲ್ಲ. ಅಂತಹ ಕಾಲದಲ್ಲಿ ಈ ಕಡಿ ಉಪ್ಪಿನಕಾಯಿ ಅಂತ, ಅದಕ್ಕೋಸ್ಕರನೇ ಕೆಲವೊಂದು ಮಾವಿನ ತಳಿಗಳು ಕೂಡ ಇದೆ. ಅದನ್ನು ಮಾವಿನ ಕಾಯಿಯನ್ನು ತುಂಡರಿಸಿ ಅದರಲ್ಲಿರುವಂಥ ಬೀಜ ಬೇರೆ ಮಾಡಿ, ಸಿಪ್ಪೆ ದಪ್ಪ ಆಗಿರುತ್ತೆ, ಅದನ್ನು ಈ ರೀತಿ ದಿಢೀರಾಗಿ ಕಡಿ ಉಪ್ಪಿನಕಾಯಿ ಖಾರ ಹಾಕಿ ಇದನ್ನು ಊಟದ ಜೊತೆಗೆ ಬಳಸೋವಂಥದ್ದು ಒಂದು ವ್ಯವಸ್ಥೆ ಇದೆ. ಅಭ್ಯಾಸ ಪದ್ಧತಿ ನಡ್ಕೊಂಡು ಬಂದಿದೆ. ಅಂದರೆ ಇನ್ನೊಂದು ವಿಶೇಷ ಅಂದರೆ ಕಡಿ ಉಪ್ಪಿನಕಾಯಿ ಹೆಚ್ಚು ದಿನ ಬಾಳಿಕೆ ಬರುತ್ತೆ, ಆದರೆ ಮೆತ್ತಗಾಗ್ತಾ ಹೋಗುತ್ತೆ. ಹಾಗಾಗಿ ಇದು ಅವತ್ತೇ ಲಾಟ್ರಿ ಅವತ್ತೇ ಡ್ರಾ ಅಂತಾರಲ್ಲ, ಹಾಗೆ ಹೆಚ್ಚಾಗಿ ಆ ರೀತಿ ಬಳಕೆ ಆಗುತ್ತೆ. ಈ ಕಡಿ ಉಪ್ಪಿನಕಾಯಿನಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಾವು ಗೊರಟಾದ ನಂತರದಲ್ಲಿ ಉಪ್ಪಿನಕಾಯಿನ ಹಾಕ್ತಾರೆ. ಕಡಿ ಉಪ್ಪಿನಕಾಯಿ ಅದು ಸ್ವಲ್ಪ ಪ್ರಸಿದ್ಧಿ ಪಡೆದಿದೆ ಆ ಭಾಗದಲ್ಲಿ. ಒರಿಸ್ಸಾ, ಆಂಧ್ರ, ತಮಿಳುನಾಡು ಭಾಗದಲ್ಲಿ ಕೂಡ ಅದಿದೆ. ಆದರೆ ಅದು ನಮ್ಮ ಭಾಗದಲ್ಲಿ ಆ ಪದ್ಧತಿ, ಆ ಉಪ್ಪಿನಕಾಯಿಗಳಿಲ್ಲ. ಈ ಕಡಿ ಉಪ್ಪಿನಕಾಯಿ ತರಹವಾರಿ ಮಾವಿನಕಾಯಿಯಲ್ಲಿ ತರಹವಾರಿ ರುಚಿ ಘಮ ಬದಲಾಗ್ತಾ ಇರುತ್ತೆ. ಮತ್ತು ಖಾರ ಅವತ್ತೇ ಹಾಕಿದ ಖಾರ ಆದರೆ ಖಾರ ಜಾಸ್ತಿ ಆಗುತ್ತೆ. ಸ್ವಲ್ಪ ದಿನ ಬಿಟ್ಟು ಉಪಯೋಗಿಸಿದರೆ ಖಾರ ಮಾವಿನಕಾಯಿ ಎಳ್ಕೊಂಡಿರುತ್ತೆ. ಕಡಿ ಉಪ್ಪಿನಕಾಯಿ ಖಾರ ಅನಿಸೋದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಕಡಿ ಉಪ್ಪಿನಕಾಯಿದೇ ಪ್ರಪಂಚ ಬೇರೆ. ಕಡಿ ಉಪ್ಪಿನಕಾಯಿ ಊಟದ ಜೊತೆಗೆ ಬಳಸ್ತಾರೆ. ಇನ್ನು ಕೆಲವರು ಅನ್ನದ ಜೊತೆಗೆ ಕಲಿಸ್ಕೊಳ್ತಾರೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾರೆ, ಶೇಂಗಾ ಎಣ್ಣೆ ಹಾಕ್ಕೊಂಡು ಕಲಸಿ ಊಟ ಮಾಡ್ತಾರೆ. ಹೀಗೆ ಕಡಿ ಉಪ್ಪಿನಕಾಯಿಯ ಈ ಒಂದು ತಯಾರಿ ನಾವು ಮಾಡಿದ್ದು ನೋಡಿ. ಜಾಸ್ತಿ ಇಲ್ಲ, ಕೆಲವು ಕಾಯಿಗಳನ್ನು ಯಾರೋ ಪರಿಚಯಸ್ಥರು ಕೊಟ್ಟಿದ್ದರು, ಅದರಿಂದ ಈ ಕಡಿ ಉಪ್ಪಿನಕಾಯಿ ತಯಾರಾಗಿದೆ. ಯಾವುದೇ ಉಪ್ಪಿನಕಾಯಿ ಇರಲಿ, ಈ ಒಂದು ಕಾಲಮಾನದಲ್ಲಿ ಮಾವಿನಕಾಯಿ ಸುಗ್ಗಿ ಕಾಲದಲ್ಲಿ ಅದರದ ರುಚಿನೇ ಬೇರೆ, ಅದರ ಕಾಲನೇ ಬೇರೆ ನೋಡಿ. ಹಾಗಿದೆ.